ಹಿಂದುತ್ವ ಅಪೀಸ್ಮೆಂಟ್ ಅಂತ ನೀವು ಮಾಡೋದು. ಅವ್ರದ್ದು ನಿಮ್ಮದು ಅದು ಸೇಮ್, ಇಬ್ಬರು ಒಂದೇ ನಾವೇನು ಹೋಗುವಂಥ ಜನ. ಒಂದೇನೋ ಅವ್ರು ಮೊದಲಿಂದ ಕಾಂಗ್ರೆಸ್ಸಿಗರು ಒಂದು ಸ್ವಲ್ಪ ಈ ನಮ್ಮ ಇಸ್ಲಾಂ ಧರ್ಮೀಯ ಒಂದು ಸ್ವಲ್ಪ ಪ್ಲೀಸ್ ಹೆಚ್ಚು ತರ್ಕೊಂಡು ಅಪೀಸ್ಮೆಂಟ್ ಮಾಡೋದಂತ ಇಟ್ಕೊಂಡು ನಿಮ್ಮದು ಅದಲ್ಲ. ಈಗ ನಾವು ನಿಮ್ಮನ್ನು ಕೇಳೋದು ಸಿಂಪಲ್ ಇಷ್ಟ, ಅಡ್ಡಿಲ್ಲ. ನೀವು ಪ್ರತಿಭಟನೆ ಮಾಡ್ತೀರಿ, ಹಿಂದೂ ಯುವಕರ ಸಲುವಾಗಿ ಬಂದಿರ್ತೀರಿ. ನೀವು ಅದು ನಮ್ಮ ಪ್ರಮೋದ್ ಮುತಾಲಿಕ್ ಅವರಾಗಿರ್ಬೋದು, ಅನೇಕರು ಇದ್ದೀರಿ, ಮಾಡಿರಿ. ಹೌದು, ಮತ್ತು ಯಾರು ಕೇಳೋರು ಬೇಕಲ್ರಿ. ಮತ್ತು ಇನ್ನೊಂದು ನಾನು ಗಮನಿಸ್ಬೇಕಾಗಿದೆ, 2 ಪಾಯಿಂಟ್ ನಾನು ಭಾಳ ಗಮನಿಸ್ಬೇಕಾಗಿದೆ. ಒಂದು, ಈಗ ನಮ್ಮನ್ನು ಆಳುತ್ತಿರುವಂಥ ಈ ದೇಶದ ಪ್ರಧಾನಿ ಹಿಂದೂ ಅಂದಾಗ ಹಿಂದೂಗಳು ಹೆಂಗೆ ಇಲ್ಲಿ ಕಥರೆ ಅಂದರೆ ಆಪತ್ತಿನಲ್ಲಿದ್ದಾರೋ ಅನ್ನೋದು ತಿಳಿಲಾರದ ವಿಷಯ. ಯಾಕಂದ್ರೆ ಸ್ವತಃ ಇವತ್ತು ಹಿಂದೂ ಪ್ರಧಾನಿ, ಹಿಂದೂ ಪ್ರೆಸಿಡೆಂಟು ನಮ್ಮ ಏನಪ್ಪ ಅಂತಾರೆ ಮುರ್ಮು ಅವರು, ಇಡೀ ದೇಶದ ತುಂಬ ಎಲ್ಲ ಹಿಂದೂಗಳು ಹೆಚ್ಚಿದ್ದಾರೆ. ಆದರೂ ಇಲ್ಲಿ ಹಿಂದೂಗಳು ಕಸರದಾಗಿದ್ದಾರೆ ಅಂತ ನೀವು ಪ್ರಚಾರ ಮಾಡ್ತಾ ಇರ್ತೀರಿ. ಹಿಂದೂಗಳು ಕತ್ತರೆಯಲ್ಲಿದ್ದಾರೆ, ಸಂಕಷ್ಟದಲ್ಲಿ ಅಂತ ಹೇಳ್ತಿದ್ರಿ. ಆದರೆ ಆಡಳಿತ ಎಲ್ಲ ನಿಮ್ಮ ಕೈಲದ. ಇದು ಸರಿನಾ ಈ ಮಾತು ಹೇಳುವಂಥದ್ದು? ಯಾಕಂದ್ರೆ ನಾನು ಸುಮ್ಮನೆ ಪ್ರಶ್ನೆ ಮಾಡ್ತಾಯಿದ್ದೀನಿ ನಿಮಗೆ. ನಾಡ್ರ ಇವತ್ತು ನೀವು ಹೊರಗೆ ಬಂದಿದ್ರಿ ಬಿ ಜೆ ಪಿಯಿಂದ, ಆರ್ ಎಸ್ ಎಸ್ಸಿಂದ. ಆದರೂ ಆರ್ ಎಸ್ ಎಸ್ ಸಿದ್ಧಾಂತ ನಿಮ್ಮದಾಗ್ಯದ. ಇವತ್ತು ನೀವು ಜೆ ಡಿ ಎಸ್ಸಿಗೆ ಹೋದ್ರೆ ಸಹಿತ ಆರ್ ಎಸ್ ಎಸ್ ಸಿದ್ಧಾಂತ ತಗೊಂಡು ನೀವು ಹೋಗ್ತಾಯಿದ್ದೀರಿ. ಇರಲಿ, ಅವರು ಇವತ್ತು ದೋಸ್ತಿ